ನೋಡಪ್ಪ, ಜೀವನದಲ್ಲಿ ಮೇಲೆ ಬರ್ಬೇಕು ಅಂದ್ರೆ ನಿಮ್ಮ ಅಪ್ಪಗಿಂತ ಗ್ರೇಟ್ ಹೀರೋ ಇನ್ನೊಬ್ಬ ಇಲ್ಲ ಅಂತ ಅರ್ಥ ಮಾಡ್ಕೊ. ನಾನು ಇಲ್ಲಿರೋ ಎಲ್ಲ ನನ್ನ ತಮ್ಮ ತಂಗಿಯಂದ್ರಿಗೆ ಒಂದು ಮಾತು ಹೇಳ್ತೀನಿ, ಮೈ ಡಿಯರ್ ಬ್ರದರ್, ನೀವು ಇಷ್ಟಪಟ್ಟಿರೋ ಹುಡುಗಿ ಒಳ್ಳೆಯವಳು ಅಂತ ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿರೋ ಹುಡುಗಿಯರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಹುಡುಗ ಒಳ್ಳೆಯವಳು ಅಲ್ಲ ಅಂತ ನಾನು ಹೇಳ್ತೀನಿ, ನಿಮ್ಮ ಅಪ್ಪ ಅಷ್ಟು ಜಂಟ್ಲ್ಮನ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಇನ್ನು ಕೆಲವು ಹುಡುಗರು ಡಿಗ್ರಿಗೆ ಬಂದಿದ ತಕ್ಷಣ ನಾನು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತೀನಿ, ನಾನು ಕೆಲ್ಸಕ್ಕೆ ಹೋದ್ರೆ ಯಾರು ಬೇಕಾದ್ರೂ ಕೆಲಸ ಕೊಡ್ತಾರೆ. ಒಂದ್ಸಲ ಡಿಗ್ರಿ ಮುಗಿಸಿ ರೆಸ್ಯೂಮ್ ಹಾಕೋ, 1 ವರ್ಷ 2 ವರ್ಷ ಆದ್ರೂ ಕೆಲಸ ಸಿಗಲ್ಲ. ಆವಾಗ ನಮ್ಮ ಅಹಂಕಾರ ಅಹಮ್ಮಗಳೆಲ್ಲ ಇಳಿದು ನಾನು ಅನ್ಕೊಂಡಿರೋದೇ ಬೇರೆ, ಈ ಪ್ರಪಂಚನೇ ಬೇರೆ ಅಂತ ನಿನಗೆ ಅರ್ಥ ಆಗುತ್ತೆ. ಅದಕ್ಕಿನ್ನ 4-5 ವರ್ಷ ಬೇಕು ಮಗ. ಒಂದಷ್ಟು ಬೆನ್ನು ಚೂರಿಗಳು ಬೀಳ್ಬೇಕು, ಬ್ಯಾಕ್ ಸ್ಟಾಕ್ಗಳು ಬೀಳ್ಬೇಕು, ಕಾಲು ಎಳಿಬೇಕು, ಅವಮಾನ ಆಗಬೇಕು. ನೀನ್ ಏನಕ್ಕೂ ಅಪ್ರಯೋಜಕ ಅಂತ ಈ ಸೊಸೈಟಿ ನೋಡ್ ಮಗ, ಈ ಪ್ರಪಂಚ ನಿನ್ ಕೈಲಿ ಆಗಲ್ಲ ಅಂತ ನೀನು ನೆತ್ತು ಬಿಸಾಕ್ ಬಿಡ್ಬೇಕು. ಆವಾಗ ನೀನೇನು ಅಂತ ನಿನ್ ಕೆಪಾಸಿಟಿ ಗೊತ್ತಾಗೋದು. ನಾನು ಸೆಕೆಂಡ್ ಪಿ ಯು ಸಿ ಇದ್ದಾಗ ಡಿಗ್ರಿ ನಿಮ್ಮ ಮಕ್ಕಳು ಹೇಳಿದ್ ನಾನು ಬಾತ್ 20 ವರ್ಷದಿಂದ ಅಂತೀನಿ ನಾನು. ಯಾರೋ ಹೇಳಿದ್ರು ಕೆಲವ್ರು, ನೋಡಿ ನೀವೇನಾದ್ರೂ ಸಾಧಿಸ್ತೀವಿ ಅಂತ ಹೋದ್ರೆ ನಿಮ್ ಸುತ್ತೂರ ಸರ್ಕಲ್ ಆಗಲ್ಲ ಅಂತಾರೆ, ಆಗೋದೇ ಇಲ್ಲ ಅಂತಾರೆ. ಹಂಗಾದ್ರೆ ಟ್ರೈ ಕೊಟ್ಟು ನೋಡ್ಬೇಕಾಗೋಗ್ತೀಯ. ಯಾಕಿದು ಹೇಳ್ತಿದ್ದೀನಿ ಅಂದ್ರೆ ಬ್ರದರ್, ಸುಮ್ಮನೆ ಗೆದ್ದು ವಿಕ್ಟರಿ ಪಡಬಾರ್ದು, ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ಕೋಳಿ ಮೊತ್ತ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊತ್ತ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ನೀವು ಬಹಳಷ್ಟು ಜನ ದೊಡ್ಡದಾಗಿ ಕನ್ಸು ಕಟ್ಕೊಂಡು ಬಂದಿದ್ದೀವಿ ನಾವು. ನನ್ಗಂದ್ರೆ ಗವರ್ಮೆಂಟ್ ಕಾಲೇಜಲ್ಲಿ ನಾನು ನಂಬಿರೋ 2 ದೇವಾಲಯಗಳು, ಸರ್ಕಾರಿ ಶಾಲೆ ಕಾಲೇಜು ಮತ್ತು ಸರ್ಕಾರಿ ಆಸ್ಪತ್ರೆ. ಅದನ್ನ ಬದಲಿಸ್ತೀನಿ ನೋಡಿ. ಈಗ 10th ಸ್ಟ್ಯಾಂಡರ್ಡ್ ಅವ್ರಿಗೆ, ಗವರ್ಮೆಂಟ್ ಸ್ಕೂಲಲ್ಲಿರೋ ಮಕ್ಕಳಿಗೆ ಎವ್ರಿ ಮಂತ್ ಬ್ಯಾಂಗ್ಳೂರಲ್ಲಿ ಪೇಪರ್ ಪ್ರಿಪೇರ್ ಮಾಡಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸಿದಂಗೆ ಎಕ್ಸಾಮ್ ನಡೆಸ್ತಿದ್ದೀನಿ. ಡಿಸೆಂಬರ್ ಅಲ್ಲಿ ಸಿಲೆಬಸ್ ಮುಗಿಸಿ 120 ಮೆಂಬರ್ಸ್ ಗವರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಬ್ಯಾಂಗ್ಳೂರ್ ಕರ್ಕೊಂಡು ಹೋಗಿ ಟ್ರೈ ಮಾಡ್ತೀನಿ. ಈ ಸಲ 625 ಅದ್ ಯಾಕೆ ನನ್ನ ಗವರ್ಮೆಂಟ್ ಸ್ಕೂಲ್ ಬರಲ್ಲ ತೋರಿಸ್ತೀನಿ ನಾನು. ಬಹಳಷ್ಟು ಜನ ಸರ್ ನಾನು IAS ಓದ್ಬೇಕು, KS ಓದ್ಬೇಕು ಅಂತ, IAS ಗೆ KS ಓದ್ಬೇಕು ಅಂತ ಜೋಶ್ ಜೋರಾಗಿರುತ್ತೆ. ಆದ್ರೆ ತರಬೇತಿ ಕೋಚಿಂಗ್ ಬೆಂಗಳೂರಿಗೆ ಹೋದ್ರೆ 1.5 ಲಕ್ಷ ಬೇಕು. 1.5 ಲಕ್ಷ ಕೊಟ್ಟು 1.5 ಲಕ್ಷ ನೀವು ಕೋಚಿಂಗ್ಗೆ ಕೊಟ್ಟು ಅಲ್ಲಿ ಫ್ರೀ ಕೋಚಿಂಗ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಎವ್ರಿ ಸಂಡೇ ನಿಮಗೆ ಟಿಫನ್ ಊಟ ಕೊಟ್ಟು ನಾನು ಇನ್ನೊಂದು ತಿಂಗಳಲ್ಲಿ ಈಗ ಅಪ್ಲಿಕೇಶನ್ ತಲುಪಿಸ್ತೀನಿ. ಎನ್ರೋಲ್ ಆಗಿ 12ರಿಂದ 14 ಅವರ್ ಕೂರ್ಬೇಕು ಕ್ಲಾಸಲ್ಲಿ. ಆ ಕೆಪಾಸಿಟಿ ಇದ್ರೆ IAS KS ಅಪ್ಲಿಕೇಶನ್ ಹಾಕಿ. ಇಲ್ಲಾಂದ್ರೆ ದಯವಿಟ್ಟು 1000 ರೂಪಾಯಿ 1500 ರೂಪಾಯಿ ಅಪ್ಲಿಕೇಶನ್ ಫೀಸು ವೇಸ್ಟ್ ಮಾಡ್ಕೋಬೇಡಿ. ನಿಮಗೆ 2 ತಾಸು ಕೂತ್ ಓದಕ್ಕಾಗಲ್ಲ, ನಾನು IAS KS ಆಗ್ತೀನಿ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಒಂದು ಟ್ರಯಲ್ ಹಾಕಿ, ಸಂಡೇ ಬೆಳಗ್ಗೆಯಿಂದ 7 ಗಂಟೆಯಿಂದ ರಾತ್ರಿ 7 ಗಂಟೆ ಅಥವಾ 8 ಗಂಟೆವರೆಗೂ ಟಾಪ್ ಇನ್ಸೈಟ್ IAS ಅಕಾಡೆಮಿ, IAS ಬಾಬಾ ಇಂತ ಟಾಪ್ ಇನ್ಸ್ಟಿಟ್ಯೂಟ್ ಇಂದ ಟೀಚರ್ನ ನಾನು ಕರೆಸ್ತೀನಿ. ನೀವು 1 ರೂಪಾಯಿ ಕೊಡ್ಬೇಡಿ, ತಿಂಡಿ ಊಟ ನಾನೇ ಕೊಡ್ತೀನಿ. ಎವ್ರಿ ಸಂಡೇ ನೀವು ಕುತ್ಕೊಂಡು ನೋಡಿ. ನಿಮ್ ಕೈಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮೊಬೈಲ್ ಬಳಸದೆ ಕ್ಲಾಸ್ ಕೇಳಕ್ ನಿಮ್ ಕೈಯಲ್ಲಿ ಹಾಕಿದ್ರೆ ಫೈನಲ್ ಇಯರ್ ಮುಗಿದ್ಮೇಲೆ ಅಪ್ಲಿಕೇಶನ್ ಹಾಕಿ. ನಿಮ್ ಕೈಯಲ್ಲಿ ಆಗ್ತಿಲ್ಲ ಅಂದ್ರೆ ಸುಮ್ಮನೆ ನಿಮ್ಮ 4-5 ವರ್ಷ ವೇಸ್ಟ್ ಮಾಡ್ಕೋಬೇಡಿ. ಅದು ಆಗೋದು ಇಲ್ಲ, ಹೋಗೋದು ಇಲ್ಲ. ಒಂದು ಕೆಲಸಕ್ಕೆ ಹೊರಟೋಗ್ಬಿಡಿ, ನೆಮ್ಮದಿಯಾಗಿ ಸೆಟ್ಲ್ ಆದ್ರೂ ಆಗ್ತೀರಾ. ಸುಮ್ಮನೆ ಕನಸು ಕಾಣಬಾರ್ದು. ಒಂದು 8 ತಾಸು ಕೂರಕ್ಕಾಗದೆ ನಾನು KS ಹೋಗ್ತೀನಿ, IAS ಹೋಗ್ತೀನಿ, ಇವೆಲ್ಲ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ತುಂಬಾ ಜನ ಹೇಳ್ತಾರೆ, ನಿಮ್ಗೆ ಗೊತ್ತಿರ್ಬೇಕು, ಕೆಲವರು MBBS ಹುಡುಗರು, ನೀವು ನನ್ನ ಸ್ಟೂಡೆಂಟ್ಸ್ ಫೈನಲ್ ಇಯರ್ ಆಯ್ತು, ಒಂದು ಫೈನಲ್ ಇಯರ್ ಆಗಿ 8 ತಿಂಗಳಿಗೆ IAS ಟಾಪರ್ ಆಗೋದ ಅವನು. ನಾನು ಕೇವಲ ಹೆಂಗ್ ಹೋಗ್ತೆ ಅಂತ. ಅವ್ರೇನಿಲ್ಲ, ದಿನಕ್ಕೆ 18 ಅವರ್ ಲೈಬ್ರರಿಯಲ್ಲಿ ಕೂತ್ ಬಿಡ್ತಾರೆ. ಬಟ್ ನಮ್ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ ಕೈಲಿ ಆಗಲ್ಲ ಅಂತಲ್ಲ, ನಮ್ ಕೈಲಿ ಒಂದು 5-6 ತಾಸು ಕೂರೋದು ಕಷ್ಟ. ಯಾರು ನಮ್ ಕೈಲಿ ಕೂರಕ್ಕಾಗಲ್ವೋ, ನಾವು 4 ವರ್ಷ ಅಲ್ಲ 5 ಅಟೆಂಪ್ಟ್ ತಗೊಂಡ್ರು ನಮ್ ಕೈಲಿ ಆಗಲ್ಲ. ನಿನ್ ಕೈಲಿ 8 ಅವರ್ ಒಂದು ಸ್ಟ್ರೆಚ್ ಅಲ್ಲಿ ಕೂರಕ್ಕಾದ್ರೆ ದಯವಿಟ್ಟು ಆ ಎಕ್ಸಾಮ್ ಬಗ್ಗೆ ಕನ್ಸಿಟ್ಕೋ ರಜಾ. ಇಲ್ಲ ಅಂದ್ರೆ ಟ್ರೈ ಮಾಡು, ಒಂದು 6 ತಿಂಗಳು 1 ವರ್ಷ ಓದು. ನೋಡಿ, ಒಂದು ಹೇಳ್ತೀನಿ ಕೇಳಿಸ್ಕೋ. ಬಹಳಷ್ಟು ಜನ ಅಂದ್ರು ನಾನು ಸಕ್ಸಸ್ ಆದ್ರೆ ಚೆನ್ನಾಗಿರ್ತೀನಿ ಅಂತ. ಹಂಗೇನಿಲ್ಲ. ಅಮ್ಮಮ್ಮ ಅಂದ್ರೆ ಇವಾಗ ಕಾಲೇಜ್ ಫೀಸು, ಹಾಸ್ಟೆಲ್ ಫೀಸು, ಮೆಸ್ ಬಿಲ್ಲು, ಅಮ್ಮಮ್ಮ ಅಂದ್ರೆ EMI ಕಟ್ಟಕ್ ಸ್ಟ್ರಗಲ್ ಇರುತ್ತೆ, ಬ್ಯಾಂಕ್ ಒಂದು ಟಾರ್ಚರ್ ಇರುತ್ತೆ. ಬಟ್ ಒಂದ್ಸಲ ನೀನ್ ಅನ್ಕೊಂಡಿದ್ದು ಆಗೋಗುತ್ತೆ ನೋಡು, ಆವಾಗ ಸ್ಟಾರ್ಟ್ ಆಗುತ್ತೆ ಮಗ ಗೇಮು. ಆವಾಗ ಗೊತ್ತಾಗುತ್ತೆ ನಾನು ಅನ್ಕೊಂಡಿದ್ದೆ ಒಂದು,
ಆಗಿದ್ದೆ ಒಂದು ಅಂತ. ದಯವಿಟ್ಟು ನಾನು ಎಲ್ರಿಗೂ ಹೇಳ್ತೀನಿ, ಪ್ಲೀಸ್ ಡ್ರೀಮ್ ಬಿಗ್. ಪ್ರಪಂಚ ಸ್ವಾರ್ಥ ಮಗ, ಹೌಸ್ಫುಲ್ ವಿತ್ ಸೆಲ್ಫಿಶ್ ಪೀಪಲ್. ದಯವಿಟ್ಟು ನಿಮ್ಮ ಅಣ್ಣನಾಗ ಹೇಳ್ತೀನಿ, ದಯವಿಟ್ಟು ನನ್ನ MLA ತರ ನಾನು ಒಂದು 10 ನಿಮಿಷ ಮಾತಾಡುವಾಗ ಯಾರು ಕೂಗದೆ ಒಂದು 10 ನಿಮಿಷ ನಿಮ್ಗೊಂದು ಲೈಫ್ ಲೆಸನ್ ಹೇಳ್ಬಿಡ್ತೀನಿ, ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ. ನಾನೆಲ್ಲ ಅನುಭವಿಸಿದ್ದು, ನಾನು ಇಷ್ಟು ದೂರ ಬಂದಿದ್ದು, ನಾನು ಗೆದ್ದಿದ್ದು, ಪರಿಶ್ರಮ ಅನ್ನೋ 106 ಕೋಟಿ ಟ್ರಾನ್ಸಾಕ್ಷನ್ ಇರ್ತಕ್ಕಂಥ ಒಂದು ಕಂಪನಿಯನ್ನ ಕಟ್ಟಿದ್ದು, ವರ್ಷಕ್ಕೆ 1000 ಜನ MBBS ಹುಡುಗರನ್ನ ಕ್ರಿಯೇಟ್ ಮಾಡಿದ್ದು ನಾನು ಹೆಂಗೆ ಅಂತ ಅದ್ರ ಹಿಂದೆ ಜರ್ನಿ ಹೇಳ್ತೀನಿ. ನಾನು ಚಿಕ್ಕಬಳ್ಳಾಪುರ ಪೆರೇಸಂದ್ರದಲ್ಲಿ ತಂದೆ ತಾಯಿನ ಕಳ್ಕೊಂಡು ಅನಾಥ ಹುಡುಗ, ಸಿದ್ಧಗಂಗೆ ಮಠದಲ್ಲಿ ಓದ್ದೆ. ನಮ್ಮ ತಾತನೂರು ತರಕಾರಿ ವೆಂಕಟಪ್ಪನವರು ಲಕ್ಷ್ಮೀಪತಿ ಅಣ್ಣ ನನ್ನ ಬೆಳೆಸಿದ್ರು. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ದೆ. ಅಂತ ಬ್ರಿಲಿಯಂಟ್ ಏನಲ್ಲ, ಆವರೇಜ್ ಸ್ಕೋರು. ಅದ್ರ ಲೈಫಲ್ಲಿ ಏನೋ ಸಾಧಿಸ್ಬೇಕು ಅಂತ ವಿಲ್ ಪವರ್ ಇತ್ತು. ಸ್ಟ್ರಗಲ್ ಮಾಡಿದೆ, ಪರಿಶ್ರಮ. ನೀಟ್ ಅಕಾಡೆಮಿ ಕಟ್ಟಿದೆ. ಇವತ್ತು ಸೌತ್ ಇಂಡಿಯಾದಲ್ಲೇ ನಂಬರ್ 1 ಅಕಾಡೆಮಿ ಮಾಡಿದೀನಿ. 22 ದಿನದಿಂದ ಟಿಕೆಟ್ ತಗೊಂಡ್ಬಂದು MLA ಆದೆ. ಇವೆರಡರಿಂದ ದಯವಿಟ್ಟು ಒಂದೇ ವರ್ಡಲ್ಲಿ ಹೊಡೆದಾಕ್ಬಿಡಿ, ಅದೃಷ್ಟ. ನಾನು ಒಪ್ಕೊಂತೀನಿ, ದೈವ ಬಲ, ಅದೃಷ್ಟ, ನಾನು ಇದನ್ನೆಲ್ಲ ನಂಬ್ತೀನಿ. ಅದ್ರ ಹಿಂದೆ ದಿನಕ್ಕೆ 18 ಅವರ್, 20 ಅವರ್, 2 ತಾಸು 3 ತಾಸು ನಿದ್ದೆ ಮಾಡಿದೆ. 22 ದಿನ ಕ್ಯಾನ್ವಾಸ್ ಮಾಡಿರೋದನ್ನು ಜ್ಞಾಪಕ ಇಟ್ಕೋಬೇಕಲ್ಲ ಬ್ರದರ್. ಒಂದೇ ಏಟಲ್ಲಿ ತೆಗೆದು ಬಿಟ್ರೆ ನನ್ನ ಸ್ಟ್ರಗಲ್ ನನ್ಗೆ ನೋಡುತ್ತು, ನನ್ನ ಬೆನ್ಚೂರಿಗಳು ನನಗೆ ಗೊತ್ತು, ನನ್ನ ಅವಮಾನಗಳು ನನಗೆ ಗೊತ್ತು, ನನ್ನ ಕ್ರಿಟಿಸಿಸಮ್ ನನಗೆ ಗೊತ್ತು. ಬಹಳ ಜನ ಯಾಕೆ ಹೇಳ್ತೀನಿ ಬ್ರದರ್, ಪ್ರತಿಯೊಬ್ರು ನೀವು ಯಾವ ಲೆವೆಲ್ಗೆ ಬೇಕಾದ್ರೂ ರೀಚ್ ಆಗ್ಬೋದು ಬ್ರದರ್. ದಯವಿಟ್ಟು ಲೈಫಲ್ಲಿ ಯಾವನ್ನು ನಂಬೇಡಿ ಬ್ರದರ್, ಮೇಲ್ ಬಂದ್ಬಿಡ್ತೀರಾ. ನನ್ನ ಮಾತು ಕೇಳಿಸ್ಕೊಳ್ಳಿ, ಯಾರನ್ನೂ ನಂಬೇಡಿ. ನಿಮ್ ದೊಡ್ಡಪ್ಪ, ಚಿಕ್ಕಪ್ಪ, ಅಂಕಲ್, ನಿಮ್ಮ ಅಪ್ಪ ಅಮ್ಮ ನಂಬಿ, ರಿಲೇಟಿವ್ಸ್, ಫ್ರೆಂಡ್ಸ್, ಲೀಡರ್ಸ್, ನಮ್ಮನ್ನ ಯಾರನ್ನೂ ನಂಬೇಡಿ. ನಾವೆಲ್ಲ ಸೆಲ್ಫಿಶ್ಗಳು ಕಂಡ್ರು. ನಾವು ನಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀವಿ, ನಿಮ್ಮ ಬಗ್ಗೆ ಯಾಕೆ ಯೋಚನೆ ಮಾಡ್ತೀವಿ? ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ದಯವಿಟ್ಟು ಲೀಡರ್ಸ್ ಇಂದ್ರೆ ಜೈಕಾರ ಕೊಂಡು ಕೆಲವು ಹುಡುಗರು ನಾನು ನೋಡ್ತೀನಿ, ಲೈಫ್ ಹಾಳು ಮಾಡ್ಕೊಂತೀರಾ. ನೋಡ, ನಿನಗೆ MLA ಆಗ್ಬೇಕು ಅಂತ ಆಸೆ ಇದ್ರೆ ರಾಜಕೀಯಕ್ಕೆ ಬಾ, ಇಲ್ಲ ನಿನಗೆ ZP ಮೆಂಬರ್ ಆಗ್ಬೇಕು ಅಂತ ಆಸೆ ಇದ್ರೆ ರಾಜಕೀಯಕ್ಕೆ ಬಾ, TPS ಆಗ್ಬೇಕು ಅಂತ ಆಸೆ ಇದ್ರೆ ಆಚೆ ಬಾ. ಇನ್ಯಾವನ್ನೋ ಮಾಡಕ್ ನಿನ್ ಫೀಲ್ಡ್ ಬರಬೇಡ, ರಿಸ್ಕ್ ಮಾಡಬೇಡ. ಯಾಕಂದ್ರೆ ನಿನ್ನ ನಂಬ್ಕೊಂಡು ನಿಮ್ಮ ಅಪ್ಪ ಅಮ್ಮ ಇರ್ತಾರೆ.